ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 10ನೇ ದಿನದ ಯುದ್ಧದ ಪ್ರಾರಂಭ. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಭೀಷ್ಮರು ಪಾಂಡವರ ಸೈನ್ಯವನ್ನ ವಿಧ್ವಂಸ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಅರ್ಜುನ ಹೇಳ್ತಾನೆ ಶಿಖಂಡಿಗೆ, ನೀನು ಯಾರಿಗೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಭೀಷ್ಮರಿಗೂ ನೀನು ಹೆದರ್ಕೋಬೇಡ, ನಾನು ನಿನ್ನ ಹಿಂದೆ ಇದ್ದೀನಿ, ನೀನು ಅವ್ರ ಮೇಲೆ ದಾಳಿ ಮಾಡು ಅಂತ ಹೇಳಿದಾಗ ಶಿಖಂಡಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ ಕೂಡ ಅವನ ಜೊತೆ ಇನ್ನೂ ಬೇಕಾದಷ್ಟು ಜನ ಪಾಂಡವ ಯೋಧರರು ಎಲ್ಲರೂ ಕೂಡ ಭೀಷ್ಮರ ಮೇಲೆ ಒಂದೇ ಸಮ ಆಕ್ರಮಣ ಮಾಡ್ತಾರೆ. ಆಗ ಕೌರವ ಸೈನಿಕರು ಕೂಡ ಆ ಮಹಾರಥಿಗಳನ್ನ ಎದುರಿಸೋದಕ್ಕೆ ಬರ್ತಾರೆ. ಯಾರ ಜೊತೆ ಯುದ್ಧ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಇವರಲ್ಲಿ ಕೇವಲ ಮಹಾರಥಿ ದೃಷ್ಟದ್ಯುಮ್ನ ಇದನ್ನಲ್ಲ, ಅವನು ಮಾತ್ರ ತನ್ನ ವಿಪಕ್ಷಿಯನ್ನ ತುಳಿದು ಮುಂದೆ ಹೋಗ್ತಾನೆ. ಅವನು ಜೋರಾಗಿ ಕೂಗಿ ಹೇಳೋದಕ್ಕೆ ಶುರು ಮಾಡ್ತಾನೆ. ವೀರರೇ, ಏನ್ ನೋಡ್ತಾ ಇದ್ದೀರಾ? ಈ ಪಾಂಡು ನಂದನನಾದಂತಹ ಅರ್ಜುನ ಭೀಷ್ಮರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ನೀವು ಕೂಡ ಇವನ್ ಜೊತೆ ಮುನ್ನುಗ್ಗಿ ಹೆದರ್ಕೋಬೇಡಿ, ಭೀಷ್ಮರು ನಿಮ್ಮನ್ನ ಏನು ಮಾಡೋದಿಲ್ಲ. ಇಂದ್ರ ಕೂಡ ಅರ್ಜುನನ ಜೊತೆ ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಭೀಷ್ಮರ ಬಗ್ಗೆ ಹೇಳೋದಾದ್ರೂ ಏನಿದೆ? ಹೆದರ್ಕೋಬೇಡಿ ಭೀಷ್ಮರನ್ನ ನೋಡಿ, ಯಾಕಂದ್ರೆ ಅರ್ಜುನನನ್ನ ಗೆಲ್ಲೋದಕ್ಕೆ ಇಂದ್ರನಿಂದನೇ ಸಾಧ್ಯ ಇಲ್ಲ ಅಂತಂದ್ಮೇಲೆ, ಅಂದ್ರೆ ದೇವತೆಯಿಂದನೇ ಸಾಧ್ಯ ಇಲ್ಲ, ಇನ್ನ ಭೀಷ್ಮರು ಮನುಷ್ಯರಲ್ವಾ, ಅದಕ್ಕೆ ನೀವ್ ಯಾಕೆ ಹೆದರ್ಕೊಳ್ತೀರಾ? ಸೇನಾಪತಿಯ ಈ ಮಾತನ್ನ ಕೇಳಿದ ತಕ್ಷಣ ಪಾಂಡವರ ಮಹಾರಥಿಗಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಅವ್ರಿಗಿನ್ನೂ ಒಂದು ಹುಮ್ಮಸ್ ಬರುತ್ತೆ. ಬಹಳ ಉಲ್ಲಾಸದಿಂದ ಭೀಷ್ಮರ ರಥದ ಕಡೆಗೆ ಅವರೆಲ್ಲರೂ ಕೂಡ ನುಗ್ಗುತ್ತಾರೆ. ಇದನ್ನ ನೋಡಿ ಪಿತಾಮಹರ ಜೀವದ ರಕ್ಷಣೆಗೋಸ್ಕರ ದುಶ್ಯಾಸನ ತನ್ನ ಪ್ರಾಣದ ಭಯವನ್ನೂ ಬಿಟ್ಟು ಅರ್ಜುನನ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಅವನಿಗೆ 3 ಬಾಣಗಳಿಂದ ಗಾಯಗೊಳಿಸಿ ಶ್ರೀಕೃಷ್ಣನ ಮೇಲೆ 20 ಬಾಣಗಳಿಂದ ಪ್ರಹಾರ ಮಾಡ್ತಾನೆ. ಆಗ ಅರ್ಜುನ ಏನ್ ಮಾಡ್ದ? ದುಶ್ಯಾಸನನ ಮೇಲೆ 100 ಬಾಣಗಳನ್ನ ಬಿಡ್ತಾನೆ. ಅದು ಅವನ ಕವಚವನ್ನ ಭೇದಿಸಿ ಶರೀರದ ರಕ್ತವನ್ನ ಕುಡಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದರಿಂದ ದುಶ್ಯಾಸನನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅವನೇನ್ ಮಾಡ್ದ? ಅರ್ಜುನನ ಹಣೆಗೆ 3 ಬಾಣಗಳನ್ನ ಹೊಡಿತಾನೆ. ಆದ್ರೆ ಅರ್ಜುನ ಅವನ ಧನಸ್ಸನ್ನು ಕತ್ತರಿಸಿ 3 ಬಾಣಗಳಿಂದ ರಥವನ್ನ ಮುರಿದು ಹಾಕ್ಬಿಡ್ತಾನೆ. ಅಂದ್ರೆ ಅದು ಚೂರ್ ಆಗ್ಬಿಡ್ಬೇಕು ರಥ, ಆ ರೀತಿ ಮಾಡ್ತಾನೆ. ಆಮೇಲೆ ತೀಕ್ಷ್ಣವಾದ ಬಾಣಗಳಿಂದ ಅವನಿಗೂ ಕೂಡ ಹೊಡಿತಾನೆ. ದುಶ್ಯಾಸನ ಏನ್ ಮಾಡ್ತಾನೆ? ಇನ್ನೊಂದು ಧನಸ್ಸನ್ನ ತಗೊಂಡು 25 ಬಾಣಗಳಿಂದ ಅರ್ಜುನನ ಭುಜಗಳು ಮತ್ತೆ ಎದೆಯ ಮೇಲೆ ಪ್ರಹಾರ ಮಾಡ್ತಾನೆ. ಆಗ ಅರ್ಜುನ ಕೋಪ ಮಾಡಿಕೊಂಡು ಮತ್ತೆ ದುಶ್ಯಾಸನನ ಮೇಲೆ ಯಮದಂಡದ ಹಾಗಿರುವಂತಹ ಭಯಂಕರವಾದ ಬಾಣಗಳ ಪ್ರಹಾರವನ್ನ ಮಾಡ್ತಾನೆ. ಆ ಸಮಯದಲ್ಲಿ ದುಶ್ಯಾಸನ ಅದ್ಭುತ ಪರಾಕ್ರಮವನ್ನ ತೋರಿಸ್ತಾನೆ. ಅಂದ್ರೆ ಅವನು ಸಾಮಾನ್ಯನಲ್ಲ, ಅವನು ಕೂಡ ದೊಡ್ಡ ಯೋಧ. ಅವನ ಪರಾಕ್ರಮವನ್ನ ಆಗ ಅವನು ತೋರಿಸ್ತಾನೆ. ಅರ್ಜುನನ ಬಾಣ ಅವನ ಹತ್ರನೂ ಕೂಡ ತಲುಪ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಅವನು ಅದನ್ನ ಮಧ್ಯದಲ್ಲೇ ಕತ್ತರಿಸಿ ಬೀಳಿಸ್ತಾ ಇದ್ದ. ಇಷ್ಟೇ ಅಲ್ಲ, ಅವನು ತೀಕ್ಷ್ಣ ಬಾಣವನ್ನ ಬಿಟ್ಟು ಅರ್ಜುನನನ್ನು ಕೂಡ ಗಾಯಗೊಳಿಸ್ತಾನೆ. ಆಗ ಅರ್ಜುನ ಕೂಡ ತೀಕ್ಷ್ಣವಾದ ಬಾಣಗಳನ್ನ ಬಿಡ್ತಾನೆ. ಅದೆಲ್ಲವೂ ಕೂಡ ದುಶ್ಯಾಸನನ ಶರೀರದ ಒಳಗಡೆ ನುಗ್ಗುತ್ತೆ. ಇದರಿಂದ ಅವನಿಗೆ ತುಂಬಾನೇ ನೋವಾಗುತ್ತೆ. ಅವನು ಅರ್ಜುನನನ್ನ ಎದುರಿಸೋದನ್ನ ಬಿಟ್ಟು ಭೀಷ್ಮರ ರಥದ ಹಿಂದೆ ಹೋಗಿ ಅಡಕೊಂಡು ಕೂತ್ಕೊಳ್ತಾನೆ. ಅಂದ್ರೆ ಈಗ ನನಗೆ ಅರ್ಜುನನನ್ನ ಎದುರಿಸೋದಕ್ಕೆ ಆಗೋದಿಲ್ಲ ಅಂತ ಯಾವಾಗ ಗೊತ್ತಾಯ್ತೋ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾನೆ? ಭೀಷ್ಮರ ರಥ ಇರುತ್ತಲ್ಲ ಅದ್ರ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ ಅವನು. ಇಲ್ಲಿ ದುಶ್ಯಾಸನ ಅರ್ಜುನ ರೂಪಿ ಅಗಾಧ ಮಹಾಸಾಗರದಲ್ಲಿ ಮುಳುಗ್ತಾ ಇದ್ದ. ಅಂದ್ರೆ ದೊಡ್ಡ ಸರೋವರದಲ್ಲಿ ಮುಳುಗ್ತಾ ಇದ್ದಾಗ ಒಂದು ದ್ವೀಪ ಸಿಕ್ಕಿದ್ರೆ ನಮ್ಮ ಪ್ರಾಣ ಉಳಿಯುತ್ತಲ್ವಾ, ಮುಳುಗೋದು ತಪ್ಪುತ್ತಲ್ವಾ? ಆ ರೀತಿ ಇಲ್ಲಿ ಅರ್ಜುನನೇ ಒಂದು ಅಗಾಧ ಮಹಾಸಾಗರ, ಅದರಲ್ಲಿ ಅವನು ಮುಳುಗು ಹೋಗ್ತಾ ಇದ್ದ. ಆದ್ರೆ ಭೀಷ್ಮರು ಅವನಿಗೆ ದ್ವೀಪದ ಹಾಗೆ ಆಶ್ರಯರಾದ್ರು. ಅವರ ರಥದ ಹಿಂದೆ ಹೋಗಿ ಅವನು ಬಚ್ಚಿಟ್ಕೊಂಡಿದ್ದ ಕಾರಣದಿಂದ ಅವನು ಉಳ್ಕೊಂಡ ಅಂತ ಇಲ್ಲಿ ಭೀಷ್ಮರೇ ಅವನಿಗೆ ದ್ವೀಪದ ಹಾಗೆ ಆಸರೆಯಾದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.